ಆಸ್ಪತ್ರೆಯಲ್ಲಿ ಏನೆಲ್ಲ ಆಯಿತು? ಎಸ್ ಶರತ್, ನಿಜಕ್ಕೂ ಕನ್ನಡ ಕಿರುತೆರೆಯಲ್ಲಿ ಹಾಗೂ ಸಿನಿ ರಂಗಕ್ಕೆ ಇವತ್ತು ತುಂಬಲಾರದಂತಹ ನಷ್ಟ ಆಗಿರುವಂತದ್ದು. ಕಾರಣ ಇಷ್ಟೇ, ಅಪರ್ಣಾ ಅವರು, ಖ್ಯಾತ ಕನ್ನಡ ನಿರೂಪಕಿ ಅಪರ್ಣಾ ಅವರು ಇವತ್ತು ನಮ್ಮನ್ನೆಲ್ಲ ಬಿಟ್ಟು ಅಗಲಿದ್ದಾರೆ. ನಿಜಕ್ಕೂ ಅಪರ್ಣಾ ಅವರು 2 ವರ್ಷಗಳಿಂದ ಈ ಒಂದು ಅನಾರೋಗ್ಯದ ಸಮಸ್ಯೆ ಇದೆ ಅನ್ನುವಂಥದ್ದನ್ನ ಎಲ್ಲೂ ತೋರಿಸದೆ ತಮ್ಮ ವೃತ್ತಿ ಬದುಕಿನಲ್ಲಿ ಅದೇ ಚಾಪನ್ನ ಮುಂದುವರ್ಸ್ಕೊಂಡು ಬಂದಿದ್ರು. ಸದ್ಯ 2 ದಿನಗಳ ಹಿಂದೆ ಆಸ್ಪತ್ರೆಗೆ ಅವರು ದಾಖಲಾಗಿದ್ರು ಅನ್ನುವಂತ ಸುದ್ದಿ ಕೂಡ ಯಾರಿಗೂ ತಿಳಿದು ಬಂದಿರಲಿಲ್ಲ. ಇವತ್ತು ಏನು ಜಯನಗರ ಶಾಂತಿ ಹಾಸ್ಪಿಟಲ್ ನಲ್ಲಿ ಸುಮಾರು 9:45ಕ್ಕೆ ವಿಧಿವಶರಾಗಿದ್ದಾರೆ. ಇದು ಸಿನಿ ರಂಗಕ್ಕೆ ತುಂಬಲಾರದಂತಹ ನಷ್ಟ ಆಗಿರುವಂತದ್ದು. ಪುಟ್ಟಣ್ಣ ಕನಗಾಲ್ ಅವರ ಮಸಣದ ಹೂ ಎಂಬ ಚಿತ್ರದಿಂದ ಸಿನಿ ರಂಗಕ್ಕೆ ಅವರು ಪಾದಾರ್ಪಣೆ ಮಾಡಿದ್ರು. ಅದಾದ ನಂತರ ಹಲವು ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಅಪರ್ಣಾ ಅವರು ಇದ್ದೇ ಇರ್ತಿದ್ರು. ಅವರ ನಿರೂಪಣೆಯಲ್ಲಿ ಕಾರ್ಯಕ್ರಮಗಳು ಮೂಡ್ ಬರ್ತಾ ಇದ್ವು. ಸತತ 8 ಗಂಟೆಗಳ ಕಾಲ ನಿರೂಪಣೆಯನ್ನ ಮಾಡಿ ಒಂದು ನಿರೂಪಣೆಯಲ್ಲಿ ಅಚ್ಚುಕಟ್ಟುತನವನ್ನ ರೂಪಿಸಿದಂತವರು, ದಾಖಲೆ ಬರೆದಂತವರು ಅಪರ್ಣಾ ಅವರು. ನಿಜಕ್ಕೂ ಆ ಒಂದು ಸ್ಪಷ್ಟವಾದಂತಹ ಕನ್ನಡದ ನಿರೂಪಣೆಯಲ್ಲಿ ಹೆಸರಾಂತ ನಿರೂಪಕಿಯಾಗಿ ಎಲ್ಲರ ಮನಸ್ಸಿನಲ್ಲೂ ಒಂದು ತಮ್ಮದೇ ಆದಂತಹ ಛಾಪನ್ನ ಮೂಡಿಸ್ಕೊಂಡಿದ್ರು. ಇವತ್ತು ಅಪರ್ಣಾ ಅವರು 51ನೇ ವಯಸ್ಸಿಗೆ ಅಭಿಮಾನಿಗಳನ್ನ ಬಿಟ್ಟು ಅಗಲಿದ್ದಾರೆ. ಈ ತರಹದ ನಿರೂಪಣೆ ಮಾಡುವಂತಹ ನಿರೂಪಕಿ ಇನ್ನೆಲ್ಲೂ ಸಿಗೋದಿಲ್ಲ ಅನ್ನುವಂಥದ್ದು ಅವರ ಅಭಿಮಾನಿಗಳಲ್ಲಿ ಬರ್ತಾ ಇರುವಂತಹ ಮಾತು. ಇನ್ನು ಅವರ ಪತಿ ನಾಗರಾಜ್ ವಸ್ತಾರ್ ಅವರು ಇವತ್ತು ಮರಣ ಪ್ರಕಟಣೆಯನ್ನ ಹೊರಡಿಸಿರೋದು ಒಂದು ವಿಡಿಯೋ ಮುಖಾಂತರ ಹಾಸ್ಪಿಟಲ್ ನಿಂದಲೇ ಅವರು ಮಾಧ್ಯಮದವರಿಗೆ ಹಾಗೂ ಅಭಿಮಾನಿಗಳಿಗೆ ಈ ಒಂದು ಮಾಹಿತಿಯನ್ನ ನೀಡಿರುವಂತದ್ದು. ಅಪರ್ಣಾ ನಮ್ಮನ್ನೆಲ್ಲ ಬಿಟ್ಟು ಅಗಲಿದ್ದಾರೆ ಅಂತಕ್ಕಂಥದ್ದನ್ನ ಹೇಳಿರೋದು. ಸದ್ಯ ಬರ್ತಾ ಇರುವಂತಹ ಮಾಹಿತಿ ಪ್ರಕಾರ ಈಗ ಅವರ ಮನೆಯಲ್ಲಿರುವಂತಹ ಪರಿಸ್ಥಿತಿಯನ್ನ ನೋಡಿಕೊಂಡು ಹಾಸ್ಪಿಟಲ್ ನಿಂದ ಈ ಒಂದು ಪಾರ್ಥಿವ ಶರೀರವನ್ನ ನಾವು ಮನೆಗೆ ಕರೆದುಕೊಂಡು ಹೋಗೋದಾ ಅಥವಾ ಏನು ಅನ್ನುವಂಥದ್ದನ್ನ ನೋಡ್ತಾರೆ. ಅದಾದ ನಂತರ ಒಂದು ವೇಳೆ ಮನೆಯಲ್ಲಿ ಸಂಬಂಧಿಕರೆಲ್ಲರೂ ಒಂದು ಹಂತಕ್ಕೆ ಈ ಒಂದು ಸಂಗತಿಯನ್ನ ಅರಗಿಸ್ಕೊಂಡ್ರೆ ಈ ಕ್ಷಣವೇ ಪಾರ್ಥಿವ ಶರೀರ ಮನೆಗೆ ಹೋಗುತ್ತೆ. ಇಲ್ಲ ಅಂತಂದ್ರೆ ಬೆಳಗಿನವರೆಗೂ ಆ ಒಂದು ಸಂಗತಿಯನ್ನ ಮನೆಯವರಿಗೆ ತಿಳಿಸಿ ನಾಗರಾಜ್ ಅವರು ಬೆಳಗಿನ ಜಾವ ಒಂದು ಪಾರ್ಥಿವ ಶರೀರವನ್ನ ಅವರ ಸ್ವಗೃಹ ಏನು ಬನಶಂಕರಿಯಲ್ಲಿ ಕರೆದುಕೊಂಡು ಹೋಗ್ತಾರೆ. ಅದಾದ ನಂತರ ಕನ್ನಡ ಅಭಿಮಾನಿಗಳಿಗೆ ಈ ಒಂದು ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡ್ಲಾಗ್ತಾ ಇದೆ ಅನ್ನುವಂತಹ ಮಾಹಿತಿ ಸದ್ಯ ಬರ್ತಾ ಇರುವಂತದ್ದು. ಶರತ್, ನಿಜಕ್ಕೂ ಕನ್ನಡ ಸಿನಿ ರಂಗಕ್ಕೆ ನಿರೂಪಣಾ ಲೋಕಕ್ಕೆ ತುಂಬಲಾರದಂತಹ ನಷ್ಟ ಇದು. ನಿಜಕ್ಕೂ ಏನು ಮೂಡಲ ಮನೆ ಹಾಗೆ ಒಂದು ಹಲವು ಕಿರುತೆರೆ ಧಾರಾವಾಹಿಗಳಲ್ಲೂ ಕೂಡ ಅಪರ್ಣಾ ಅವರು ತಮ್ಮದೇ ಆದಂತಹ ಛಾಪನ್ನ ಮೂಡಿಸಿದ್ರು. ಕೇವಲ ಕಿರುತೆರೆ ನಟನೆ ಅಲ್ಲದೆ, ನಿರೂಪಣೆ ಅಲ್ಲದೆ ತಾವು ಹಾಸ್ಯವನ್ನು ಕೂಡ ಮಾಡಬಹುದು ಅನ್ನುವಂಥದ್ದನ್ನ ಒಂದು ರಿಯಾಲಿಟಿ ಶೋ ಮಜಾ ಟಾಕೀಸ್ ನಲ್ಲಿ ಕೂಡ ವರಲಕ್ಷ್ಮಿ ಎಂಬ ಪಾತ್ರದ ಮುಖೇನ ಅವರು ಆ ಒಂದು ನಟನೆಯನ್ನ ನಿಭಾಯಿಸಿದ್ರು ಅಂತ ಹೇಳ್ಬೋದು. ಸದ್ಯ ಈಗ 51ನೇ ವಯಸ್ಸಿಗೆ ಖ್ಯಾತ ಕನ್ನಡದ ನಿರೂಪಕಿ, ಕನ್ನಡದ ಅಚ್ಚು ನಿರೂಪಣೆಯನ್ನ ಮಾಡಿದಂತಹ ಸ್ಪಷ್ಟ ಕನ್ನಡತಿ ಇಂದು ನಮ್ಮನ್ನೆಲ್ಲ ಬಿಟ್ಟು ಅಗಲಿದ್ದಾರೆ ಅನ್ನುವಂಥದ್ದನ್ನ ಅರಗಿಸ್ಕೊಳ್ಳಕ್ಕಾಗೋದಿಲ್ಲ ಅನ್ನುವಂತಹ ಒಂದು ಮಾತನ್ನ ಸದ್ಯ ಅಭಿಮಾನಿಗಳು ಆಡ್ತಾ ಇರುವಂತದ್ದು. ಸದ್ಯ ಈಗ ಶಾಂತಿ ಹಾಸ್ಪಿಟಲ್ ನಲ್ಲಿ ಈ ಒಂದು ಅಪರ್ಣಾ ಅವರ ಪಾರ್ಥಿವ ಶರೀರ ಇದೆ. ಅದನ್ನ ನಾಗರಾಜ್ ವಸ್ತಾರ್ ಅವರು ಮನೆಯಲ್ಲಿರುವಂತಹ ಒಂದು ಪರಿಸ್ಥಿತಿಯನ್ನ ನೋಡಿಕೊಂಡು ಪಾರ್ಥಿವ ಶರೀರವನ್ನ ನಾವು ತಗೊಂಡು ಹೋಗ್ತೀವಿ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾರೆ. ಶರತ್, ಅದೊಂದ್ ಕಡೆ ಅರವಿಂದ್ ಅವರ ಪತಿ ನಾಗರಾಜ್ ಅವರನ್ನ ನೋಡ್ತಾ ಇದ್ದೀವಿ, ಬಹಳ ಕುಗ್ಗಿ ಹೋಗಿದ್ದಾರೆ, ಬಹಳ ದುಃಖ ತಪ್ಪಿತರಾಗಿದ್ದಾರೆ. ಈ ಸಂದರ್ಭದಲ್ಲಿ ಅವ್ರಿಗೆ ಧೈರ್ಯ ಕೊಡೋದಕ್ಕೆ ಯಾರೆಲ್ಲ ಇದ್ರು ಅವ್ರ ಜೊತೆಗೆ ಅಂತ? ನಿಜಕ್ಕೂ ಶರತ್, ಇವತ್ತು ಏನು ಸುಮಾರು 2 ದಿನಗಳಿಂದ ನಾಗರಾಜ್ ವಸ್ತಾರ್ ಹಾಗೂ ಅಪರ್ಣಾ ಅವರು ಈ ಒಂದು ಹಾಸ್ಪಿಟಲ್ ನಲ್ಲಿ ದಾಖಲು ಮಾಡಿರುವಂತದ್ದು. ಅಪರ್ಣಾ ಅವರನ್ನ ಕ್ಯಾನ್ಸರ್ ನಿಂದ ಬಳಲ್ತಿದ್ರು ಅನ್ನುವಂತ ಸಂಗತಿಯನ್ನ ಎಲ್ಲೂ ಕೂಡ ಅವರು ತೋರಿಸಿರ್ಲಿಲ್ಲ ಅನ್ನೋದೇ ಸದ್ಯ ದುಃಖಕರ ಸಂಗತಿ. ಯಾರಿಗೂ ಈ ವಿಷಯವನ್ನ ತಿಳಿಸದೆ ಅಪರ್ಣಾ ಅವರು ತಮ್ಮ ವೃತ್ತಿ ಬದುಕಿನಲ್ಲಿ ಹಾಗೆ ಮುಂದುವರೆದಿದ್ರು. ಸುಮಾರು 2 ತಿಂಗಳಿಂದ ಈ ಒಂದು ಅನಾರೋಗ್ಯ ಸಮಸ್ಯೆ ಅವ್ರು ಕಾಡ್ತಾ ಇತ್ತು ಅಂತ ತಿಳಿದು ಬರ್ತಾ ಇದೆ. ಸದ್ಯ 2 ದಿನಗಳಿಂದ ಅಡ್ಮಿಟ್ ಆಗಿದ್ರು, ಆಸ್ಪತ್ರೆಗೆ ದಾಖಲಾಗಿದ್ರು. ಅದಾದ ನಂತರ ಗಂಡ ಮತ್ತು ಹೆಂಡತಿ ಅಂದ್ರೆ ಪತಿ ನಾಗರಾಜ್ ವಸ್ತಾರ್ ಹಾಗೂ ಅಪರ್ಣಾ ವಸ್ತಾರ್ ಅವರು ಮಾತ್ರ ಈ ಒಂದು ಆಸ್ಪತ್ರೆಯಲ್ಲಿ ಇದ್ರು, ಜೊತೆಗೆ ಸ್ನೇಹಿತರಿದ್ರು ಅನ್ನುವಂತಹ ಮಾಹಿತಿ ಈಗ ಸದ್ಯ ತಿಳಿತಾ ಇರುವಂತದ್ದು. ಕಾರಣಾಂತರಗಳಿಂದ ಇವತ್ತು ಒಂದು ವಿಧಿ ಇವರ ಬಾಳಲ್ಲಿ ಆಟ ಆಡಿರುವಂತದ್ದು. ಸದ್ಯ ಅಪರ್ಣಾ ಅವರು ಒಂದು ಕ್ಯಾನ್ಸರ್ ಅಪರ್ಣಾ ಅವರನ್ನ ಬಲಿ ತೆಗೆದುಕೊಂಡಿದೆ ಅಂತ ಹೇಳ್ಬೋದು. ಇವತ್ತು ಅಪರ್ಣಾ ಅವರು 51ನೇ ವಯಸ್ಸಿಗೆ ವಿಧಿವಶರಾಗಿದ್ದಾರೆ. ನಾಗರಾಜ್ ವಸ್ತಾರ್ ಅವರು ಕೂಡ ಒಂದು ಭಾರದ ಮನಸ್ಸಿನಿಂದಲೇ ಅವರು ಅಭಿಮಾನಿಗಳಿಗೆ ಹಾಗೂ ಮಾಧ್ಯಮದವರಿಗೆ
ಅಪರ್ಣಾ ಅವರ ಫಾಲೋವರ್ಸ್ಗೆ ಎಲ್ರಿಗೂ ಕೂಡ ಒಂದು ಸಂದೇಶವನ್ನ ರವಾನಿಸಿರೋದು. ಖಾಸಗಿ ವಿಷಯವಾಗಿ ಇದನ್ನ ನಮ್ಗೆ ನುಂಗಲಾರದಂತಹ ಇದೊಂದು ಸಂಕಷ್ಟ ಸಂಗತಿ ಅಂತ ಹೇಳ್ತಾ ಇದ್ರು ನಾಗರಾಜ್ ಅವರು. ಸದ್ಯ ಎಲ್ಲರಿಗೂ ತಿಳಿಸುವಂತ ಸಂಗತಿ ಇಷ್ಟೇ, ನಾಳೆ ಏನು ಈ ಒಂದು ಅಂತ್ಯ ಸಂಸ್ಕಾರದ ಪ್ರಕ್ರಿಯೆ ಆಗಿರಬಹುದು, ವಿಧಿವಿಧಾನಗಳಾಗಿರ್ಬಹುದು, ಜೊತೆಗೆ ಅಂತಿಮ ನಮನ ಸಲ್ಲಿಸುವಂತಹ ನಿಟ್ಟಿನಲ್ಲಿ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಕೇಂದ್ರ ಬಿಂದುವಾಗಿ ನಿರೂಪಣೆಯನ್ನ ಮಾಡ್ತಕ್ಕಂತಹ ಒಬ್ಬ ಖ್ಯಾತ ನಿರೂಪಕಿ ಇನ್ನಿಲ್ಲ, ಕನ್ನಡದ ಕೊಂಡಿ ಕಳಚಿತ ಅಂತ ಹೇಳ್ಬೋದು. ಯಾಕಂದ್ರೆ ಅಷ್ಟರ ಮಟ್ಟಿಗೆ ಸ್ಪಷ್ಟತೆಯನ್ನ ಮೆರೆದಿದ್ರು, ಸ್ಪಷ್ಟತೆಯ ಸಾಲುಗಳನ್ನ, ಸರಮಾಲೆಗಳನ್ನ ಹಾಗೂ ಸಾಧನೆಗಳ ಸರಮಾಲೆಗಳನ್ನ ಅಪರ್ಣಾ ತಮ್ಮ ಮುಡಿಗೆ ಅರ್ಪಿಸ್ಕೊಂಡಿದ್ರು. ನಿಜಕ್ಕೂ ಆ ಮಟ್ಟಿಗಿನ ಸಾಧನೆಗಳನ್ನ ಕನ್ನಡದ ಸ್ಪಷ್ಟತೆಯಲ್ಲಿ ತಮ್ಮ ಮಾತುಗಾರಿಕೆಯಲ್ಲಿ ಮೂಡಿಸಿದ್ರು ಅಪರ್ಣಾ. ಇವತ್ತು ನಾಗರಾಜ್ ಅವರು ಕೂಡ ಅದೇ ಭಾರದ ಮನಸ್ಥಿತಿಯಲ್ಲಿ ಎಲ್ಲರಿಗೂ ಈ ಒಂದು ಮರಣದ ಪ್ರಕಟಣೆಯನ್ನ ಹೊರಡಿಸಿ ಎಲ್ರಿಗೂ ಒಂದು ವಿಷಯವನ್ನ ಅಧಿಕೃತವಾಗಿ ತಿಳಿಸಿದ್ದಾರೆ. ಸದ್ಯ ನಾಳೆ ಅಭಿಮಾನಿಗಳಿಗೆ ಈ ಒಂದು ಅಪರ್ಣಾ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗುವುದು ಅಂತ ತಿಳಿಸಿದ್ದಾರೆ ಶರತ್. ಥ್ಯಾಂಕ್ ಯು ಅರವಿಂದ್ ಡೀಟೇಲ್ಸ್ಗಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.